ಕಿವಿ ಆಪರೇಷನ್ಗೆ ಹೋದ ಮಹಿಳೆ ವಾಪಸ್ ಬರಲೇ ಇಲ್ಲ. ಜೀವ ಉಳಿಸೋ ವೈದ್ಯರೇ ಹೀಗೆ ಮಾಡಿದ್ರೆ ಹೇಗೆ ಹೇಳಿ? ಚಿಕ್ಕಮಗಳೂರಲ್ಲಿ ವೈದ್ಯರ ಮೇಲೆ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ. ವೈದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೀವಿ. ಡಾಕ್ಟರ್ಗಳ ಮೇಲೆ ಬಹಳಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತೀವಿ. ಯಾಕೆಂತಂದ್ರೆ ನಮ್ಗೆ ಏನಾದರೂ ಆರೋಗ್ಯ ಹದಗೆಟ್ರೆ ನಾವು ಮೊದಲಿಗೆ ಓಡ್ ಹೋಗೋದೇ ವೈದ್ಯರ ಬಳಿ. ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಅಂತ ವೈದ್ಯರೇ ಈ ರೀತಿಯಾಗಿ ಮಹಾ ಎಡವಟ್ಟನ್ನ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ವೈದ್ಯರ ಮೇಲೆ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ. ವೈದ್ಯರ ಬೇಜವಾಬ್ದಾರಿಗೆ ಮಹಿಳೆಯ ಪ್ರಾಣ ಪಕ್ಷಿಯೇ ಹಾರು ಹೋಗಿದೆ. ಕಿವಿ ಆಪರೇಷನ್ಗೆ ಅನಸ್ತೇಶಿಯಾವನ್ನ ಕೊಟ್ಟಿದ್ದಂತಹ ವೈದ್ಯರು ಅನಸ್ತೇಶಿಯಾ ಕೊಟ್ಟ ಬಳಿಕ ಮಹಿಳೆಗೆ ಹೃದಯಾಘಾತವಾಗಿದೆ. ಭಾಗ್ಯ ಇದೀಗ ಮೃತಪಟ್ಟಿರುವಂತಹ ದುರ್ದೈವಿ. ಚಿಕ್ಕಮಗಳೂರಿನ ಅನ್ನಪೂರ್ಣ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪಾಪರಿ ಅಮ್ಮನಿಲ್ಲದೆ 3 ಕಂದಮ್ಮಗಳು ಅನಾಥವಾಗಿದ್ದಾವೆ. ಮೃತ ಭಾಗ್ಯ ಮಕ್ಕಳಲ್ಲಿ ಒಂದು ಮಗು ವಿಶೇಷ ಚೇತನ. ಪಾಪ ಕರಳು ಹಿಂಡುತ್ತೆ ನಿಜಕ್ಕೂ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂತ್ರಾಲಯದಿಂದ ಬಂದು ಗಾರೆ ಕೆಲಸವನ್ನ ಮಾಡಿಕೊಂಡು ತನ್ನ ಬದುಕನ್ನ ಕಟ್ಕೊಂಡಿದ್ದಂತಹ ಭಾಗ್ಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವು ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ವೈದ್ಯರನ್ನ ನಂಬಿರ್ತೀವಿ ನಾವು. ವೈದ್ಯರನ್ನ ನಂಬಿದ್ರೆ ಆ ನಂಬಿಕೆಯನ್ನ ಅವರು ಉಳಿಸ್ಕೊಳ್ಬೇಕು. ಬಟ್ ಆದ್ರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ವೈದ್ಯರು ಎಡವಟ್ಟನ್ನ ಮಾಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏಕೆಯೇ ಭಾಗ್ಯ 33 ವರ್ಷದ ಭಾಗ್ಯ ಕಿವಿ ಆಪರೇಷನ್ಗೆ ಅಂತ ಹೇಳಿ ಹೋಗ್ತಾರೆ. ಅನಸ್ತೇಶಿಯಾ ಕೊಟ್ಟ ನಂತರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಕಳಿಸ್ತಾರೆ ಶವದ ಜೊತೆಗೆ. ನಿಜಕ್ಕೂ ಈ ರೀತಿಯಾದಂತಹ ಘಟನೆ ಯಾರಿಗೂ ಆಗಬಾರ್ದು. ಖಂಡನೀಯ. ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ರೀ, ಬೇರೆ ಏನೋ ಆಗಿದ್ರೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಬಿಡಪ್ಪ, ಹೋಗಿ ಆಪರೇಷನ್ ಮಾಡೋದು ಸಕ್ಸಸ್ ಆಗಿಲ್ಲ, ಅನ್ಸಕ್ಸಸ್ ಆಗಿದೆ ಅಂತ ಹೇಳಿ ಒಪ್ಕೊಳ್ಳೋಣ. ಬಟ್ ಕಿವಿ ಅನ್ನುವಂತಹ ವಿಚಾರ ಬಹಳಷ್ಟು ಸೂಕ್ಷ್ಮವಾದಂತಹ ಪ್ರದೇಶ. ಕಿವಿ ಬಹಳ ಇಂಪಾರ್ಟೆಂಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಕಿವಿ ಆಪರೇಷನ್ಗೆ ಅಂತ ಹೋದ ಮಹಿಳೆ ವಾಪಸ್ಸು ಬರಲೇ ಇಲ್ಲ. ಇದೀಗ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಹೃದಯಾಘಾತ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ವೈದ್ಯರ ಎಡವಟ್ಟು ಅಂತ ಹೇಳಿ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈಗ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ, ಮತ್ತೆ ವೈದ್ಯರ ವರ್ಷನ್ ಏನು, ಯಾವಾಗ ಆಗಿರುವಂತಹ ಘಟನೆ ಇದು ಅಂತ ಹೇಳಿ? ರಮ್ಯಾ, ಏನು ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆಯೊಬ್ಬರು ಬರೀತಾರೆ ಅಂತಕ್ಕಂಥ ಒಂದು ಆರೋಪವನ್ನ ಮೃತಪಟ್ಟಂತಹ ಮಹಿಳೆಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಭಾಗ್ಯ ಅಂತಕ್ಕಂಥ ಒಂದು 33 ವರ್ಷ ಪ್ರಾಯದ ಒಂದು ಮಹಿಳೆ. ಆಕೆ ಒಂದು ಕೂಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರಿಗೆ ಕಿವಿ ನೋವು ಅಥವಾ ಕಿವಿಯ ಒಂದು ಗಂಭೀರವಾದ ಸಮಸ್ಯೆಯಿಂದಾಗಿ ಆಪರೇಷನ್ ಮಾಡಬೇಕು ಅಂತಕ್ಕಂಥ ಒಂದು ವೈದ್ಯರ ಒಂದು ಸೂಚನೆ ಮೇರೆಗೆ ಖಾಸಗಿ ಆಸ್ಪತ್ರೆಗೆ ಒಂದು ದಾಖಲಾಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಆಕೆಗೆ ಆಪರೇಷನ್ ಮಾಡುವಂತ ಸಂದರ್ಭ ನೀಡಿದಂತಹ ಅನಸ್ತೇಶಿಯಾದಿಂದಾಗಿ ಆಕೆಯ ಹೃದಯ ಸ್ತಂಭನ ನಿಂತು ಆಕೆ ಮೃತಪಟ್ಟಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯ ಅಂತಕ್ಕಂಥ ಮಾತನ್ನ ಇದೀಗ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾರಂತ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ದೂರನ್ನು ನೀಡಿದ್ದಾರೆ. ಈಗಾಗಲೇ ಏನು ಮೃತ ಮಹಿಳೆ ಇದ್ದಾರೆ, ಸೊ ಇದಕ್ಕೆ ನೇರವಾಗಿ ವೈದ್ಯರೇ ಕಾರಣ. ಸೊ ಅವರ ಒಂದು ನಿರ್ಲಕ್ಷ್ಯದಿಂದಲೇ ಈ ರೀತಿಯಾಗಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಆರೋಪವನ್ನ ಮಾಡಿ ಒಂದು ದೂರನ್ನು ನೀಡಿರುವಂತ ಇದರ ಸಂಬಂಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅದರ ಜೊತೆಯಾಗಿ ಈಗಾಗಲೇ ಆ ವೈದ್ಯರ ಮೇಲೆ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಒಂದು ಮನವಿಯನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸಬೇಕಾಗ್ತದೆ, ಈ ಹಿಂದೆ ಹಾಸನದಲ್ಲೂ ಕೂಡ ಒಂದು ರೀತಿಯ ಒಂದು ಪ್ರಕರಣ ಇದೇ ರೀತಿಯಲ್ಲಿ ಆಗಿತ್ತು. ಸೊ ಅದಾದ ನಂತರದಲ್ಲಿ ಇದೀಗ ವೈದ್ಯರ ನಿರ್ಲಕ್ಷ್ಯ ರೀತಿಯಲ್ಲಿ ಮತ್ತೊಂದು ಪ್ರಕರಣ ವರದಿಯಾಗಿರುವಂತದ್ದು. ಸಾಕಷ್ಟು ಒಂದು ಗಂಭೀರವಾದ ಸಮಸ್ಯೆ ಇದಾಗಿದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಭರತ್.